ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಬಂಟ್ವಾಳ ನೇತ್ರಾವತಿ ಸಂಗಮದ ನೂತನ ಅಧ್ಯಕ್ಷ ತಾರನಾಥ ಕೊಟ್ಟಾರಿ ದೇವು ಹಾಗೂ ತಂಡದ ಪದಗ್ರಹಣ ಸಮಾರಂಭವು ಮೇ 18ರಂದು ಸೋಮವಾರ ಸಂಜೆ ಬಿಸಿ ರೋಡ್ ಕೈಕಂಬದ ಅಕ್ಷಯ ಸೌಧ ಅಕ್ಷಯ ಸಭಾಂಗಣದಲ್ಲಿ ನಡೆಯಿತು. ಮುಂದಕ್ಕೆ ಪ್ರಸ್ತುತ ವರ್ಷದಲ್ಲಿ ನಡೆದ ಕಾರ್ಯಕ್ರಮ ನೇತ್ರಾವತಿ ಸಂಗಮ ಲೀಜನ್ ಏರಿಯಾ ಎ 2025-26ನೇ ಸಾಲಿನ ವರದಿಯನ್ನು ನಿಮ್ಮ ಮುಂದಿಡಲು ಬಹಳ ಸಂತೋಷ ಪಡುತ್ತಿದ್ದೇನೆ. ದಿನಾಂಕ 29 ಜೂನ್ 2025ರ ಆದಿತ್ಯವಾರ ಅಕ್ಷಯ ಸಭಾಭವನದಲ್ಲಿ ಬೆಳಗ್ಗೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಪ್ರದಾನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ SVS ಟೆಂಪಲ್ ಪ್ರಾಂಶುಪಾಲರು ಎನ್ ಗಂಗಾಧರ ಆಳ್ವ ಮತ್ತು ಸೀನಿಯರ್ CSL PPF ಡಾಕ್ಟರ್ ಕೆ ಅರವಿಂದರಾವ್ ಸ್ಥಾಪಕ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪಟ ಒಂದು ಕೊಡಿ ಅಂತ ಹೇಳಿದ್ರೆ ಅವರು ಅದಕ್ಕೆ ತಯಾರಿಲ್ಲ, ಕೊಡ್ಲಿಕ್ಕೆ ತಯಾರಿಲ್ಲ. ಬೇಡ ನನ್ನ ಫೋಟೋ ಬೇಡ ಅಂತ ಅಂದರೆ ಅಷ್ಟು ಅವರು ಯಾವುದೋ ಒಂದು ಸೇವೆಯ ಅನ್ನು ಪ್ರಚಾರಕ್ಕೋಸ್ಕರ ಮಾಡದೆ ನಮ್ಮ ಸುಜೀರ್ ಗುತ್ತು ಇರುವಂತಹ ಈ ಅವರು ಐತಪ್ಪ ಆಡುವವರು, ಹಾಗೆ ಅಲ್ಲಿ ಅರಸು ಮುಂಡಿತಾಯ ದೇವಸ್ಥಾನ ಇರ್ಬೋದು, ಅದರ ಜೀರ್ಣೋದ್ಧಾರ ಇರ್ಬೋದು, ಅದರ ಪೂರ್ಣ ಅದರ ಒಂದು ವ್ಯವಸ್ಥಾಪಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ತಾಲೂಕಿನ ಯಾವುದೇ ದೇವಸ್ಥಾನಗಳಿದ್ದರೂ ಕೂಡ ಅದಕ್ಕೆ ಇವರು ಮುತುವರ್ಜಿಯಿಂದ ಭಾಗವಹಿಸಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ದೈವಭಕ್ತರು ಕೂಡ. Do solemnly swear that I will faithfully execute the office of the Legion President of Banಟ್ವಾಳ ನೇತ್ರಾವತಿ ಸಂಗಮ Legion. Yes, Senior Chamber International. And I will to the best my abilities serve as the living example of this organization, philosophy and belief, and I will uphold and enforce the constitution of and policy at all times. Hearty congratulations, sir. Thank you. ವರದಿಯನ್ನು ಓದಿದ್ದಾರೆ, ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಾಗಿದ್ರೂ ಕೂಡ ಬಹಳ ಪ್ರಭಾವಶಾಲಿ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಇನ್ನು ಮುಂಬರುವ ವರ್ಷಗಳಲ್ಲಿ ನಮ್ಮ ಸೀನಿಯರ್ ತಾರನಾಥ್ ಕೊಟ್ಟಾರಿ ಅವರ ನೇತೃತ್ವದಲ್ಲಿ ಅವರ ಹೊಸ ತಂಡ ಏನಿದೆ ಅವರ ಸಹಕಾರದೊಂದಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ವರ್ಷ ಮಾಡ್ತಾರೆ ಅಂತ ಹೇಳಿ ನಾನು ನಂಬ್ತೇನೆ. ಸೊ ಖಂಡಿತವಾಗಿಯೂ ಅವರು ನನ್ನ ಈ ಒಂದು ಆಸೆಯನ್ನ ಕಡೆಗಣಿಸುವುದಿಲ್ಲ. ಖಂಡಿತ ಅಲ್ಲ ಸರ್? ಸೊ ಈಗಾಗಲೇ ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಅಧ್ಯಕ್ಷರಿಗೂ, ಕಾರ್ಯದರ್ಶಿಯವರಿಗೂ, ಖಜಾಂಚಿ ಹಾಗೂ ಅವರ ನೂತನ ತಂಡ ಏನಿದೆ ಅವರಿಗೆ ನನ್ನ ಅಭಿನಂದನೆಗಳು. 30 ವರ್ಷದಿಂದ ನಾನು ಬಿಸಿಲಲ್ಲಿ ಯಾವಾಗ ಕೇಳ್ತಾ ಇರ್ತೇನೆ ಜೂನಿಯರ್ ಚೇಂಬರ್ಸ್, ನೇತ್ರಾವತಿ ಜೂನಿಯರ್ ಚೇಂಬರ್ಸ್, ಸೀನಿಯರ್ ಚೇಂಬರ್ ನನಗೆ ಗೊತ್ತೇ ಯಾಕೆಂತ ಹೇಳಿದ್ರೆ ನಾವು ಕೂಡ ಹೋಟ್ಲಲ್ಲಿ ಸಕ್ರಿಯವಾಗಿ ಸುಮಾರು 25 ವರ್ಷಕ್ಕಿಂತ ನಾನು ಸಕ್ರಿಯವಾಗಿ ಹೋಟ್ಲಲ್ಲಿ ನಮ್ಮ ಹೋಟ್ಲಲ್ಲಿ ಮಾತ್ರ ನಾನು ಇದ್ದೇನೆ. ಅವಾಗ ನಮಗೆ ತುಂಬ ಜನ ಮೆಂಬರ್ಸ್ ನಮಗೆ ಯಾವುದಂತ ಹೇಳಿದ್ರೆ ಬೇಯಿಸಿರ್ತದೆ ನೇತ್ರಾವತಿ ಜೂನಿಯರ್ ಚೇಂಬರ್ಸ್ ಅಂತ ಬರ್ತಾರೆ. ನನಗೆ ನನ್ನನ್ನು ಕೆಲವು ಸಲ ಕರೆದಿದ್ರು, ಅದು ನನಗೆ ಏನು ಹೋಗಿತ್ತು ಕಾರಣ ಅಂತ ಹೇಳಿದ್ರೆ ನನಗೆ ಅದನ್ನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಿಲ್ಲ. ಅಂತೂ ಸಂತೋಷದ ವಿಷಯ. ಅಂತೂ ನಮ್ಮ ಈ ಪರಿಸರದಲ್ಲಿ ರೋಟರಿ ಕ್ಲಬ್ ಆಗಲಿ, ಲಯನ್ಸ್ ಕ್ಲಬ್ ಉಂಟು, ನೇತ್ರಾವತಿ ಜೂನಿಯರ್ ಚೇಂಬರ್ ಹಾಗೂ CHA
ಎಲ್ಲ ಇಂಟೆನ್ಷನ್ ಬಂದು ಏನಂತ ಹೇಳಿದ್ರೆ ನಮ್ಮ ಸಮಾಜಮುಖಿ ಆದಂಥ ಕೆಲಸ ಮಾಡಬೇಕು, ನಮ್ಮ ಸಮಾಜವನ್ನು ನಾವೊಂದು ಒಳ್ಳೆಯ ರೀತಿಯ ನಾವು ಸಂದೇಶವನ್ನು ಕೊಡಬೇಕಂತ. ಹಾಗೆ ನಾವು ಇದರ ಸದಸ್ಯರು, ಅಂದರೆ ನಾವು ಆಲೋಚನೆ ಮಾಡೋದು ಏನಂತ ಹೇಳಿದ್ರೆ ಆಲೋಚನೆ ಆದ ಕೀಮ್ ಸೆಕ್ಟರ್ ಆಫ್ ದಿಸ್ ಎಸ್ಟೀಮ್ಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಪ್ರೇರಣೆ ಸಮಾಜದಲ್ಲಿರುವಂತಹ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಪ್ರೇರಣೆ. ತಾವು ಸಾಧನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ ಬೆಳೆಸಿಕೊಳ್ಳಿ ಎನ್ನುವ ಒಂದು ಆಶಯದೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡಂತಹ ತಮಗೆ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ನನಗೆ ಕೂಡ ಸೀನಿಯರ್ ಚೇಂಬರ್ ಅಂತ ಹೇಳಿದ್ರೆ ಅಂತ ಗೊತ್ತಿರಲಿಲ್ಲ. ಆಗ ನಮ್ಮ ಮುಖ್ಯ ಅತಿಥಿಗಳು ಹೇಳಿದಾಗ ನನ್ನನ್ನು ಎಳೆತಂದವರು ಆನಂದ್ ಬಂಜೆ, ಎಳೆತಂದು ದುಡ್ತಾರೆ, ಹಿಂದಿನ ನಮಗೆ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಅವರಿಗೆ ಸಮಯದ ಕೊರತೆ ಉಂಟು, ಆದರೂ ತೊಂದರೆ ಇಲ್ಲ. ಅದಕ್ಕೆ ಈಗ ಏನೆಲ್ಲ ಇಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರು ನಮಗೆ ಹೇಳಿದಂಥ ಎಲ್ಲ ಜವಾಬ್ದಾರಿಗಳನ್ನು ನಾನು ಆನಂದ್ ಬಂಜನ್ ಅವರಿಗೆ ವಹಿಸ್ತಾ ಇದ್ದೇನೆ. ಈ ವರ್ಷ ಸಕ್ರಿಯವಾಗಿ ಇಟ್ಟುಕೊಂಡು ನಮ್ಮ ಏನೆಲ್ಲ ನಮ್ಮ ಉಪಾಧ್ಯಕ್ಷರ ಕನಸುಂಟು, ಆ ಕನಸು ನನಸಾಗಬೇಕಾದ್ರೆ ನಿಮ್ಮ ಸಾರಥ್ಯ ಒಟ್ಟೊಟ್ಟಿಗೆ ಬೇಕು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹೊಸ ಸದಸ್ಯರು ಕೂಡ ಸೇರ್ಪಡೆ ಆಗಿದ್ದಾರೆ. ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಒಂದು ಸಂಘಟನೆ ಹೇಗೆ ಬೆಳೀತದೆ ಅಂತ ಹೇಳಿದರೆ, ಇದ್ದವರೇ ಇದ್ದರೆ ಸಂಘಟನೆ ಬೆಳೆಯಲಿಲ್ಲ, ಹೊಸತನ ಬೇಕು. ಅದರಲ್ಲಿ ಕೂಡ ಸಂಘಟನೆ ಬೆಳೆಯಬೇಕಾದ್ರೆ ನಾವು ಮುಖ್ಯವಾಗಿ ಮಾಡಿಕೊಡ್ಬೇಕಾದದ್ದು ಆತ್ಮೀಯತೆಯ ಹಂಚಿಕೆ. ನಾವು ನಮ್ಮ ಆತ್ಮೀಯತೆಯನ್ನು ಹಂಚಿಕೊಂಡಾಗ ಸಂಘಟನೆ ಭದ್ರವಾಗ್ತದೆ, ಬಲವಾಗ್ತದೆ, ಗಟ್ಟಿಯಾಗ್ತದೆ. ಎಲ್ಲಿ ಕೂಡ ನಾವು ಮತ್ತೊಬ್ಬರ ಬಗ್ಗೆ ಕೀಳರಿಮೆಗಳನ್ನು ನೋಡಿಕೊಳ್ಳದೆ ಪ್ರತಿಯೊಂದನ್ನು ಕೂಡ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿದಾಗ ಮಾತ್ರ ಸಂಘಟನೆ ಬಲಗೊಳ್ಳುತ್ತದೆ. ಅದಕ್ಕೆ ಸಾಕ್ಷಿ ಮುಂದಿನ ದಿನಗಳಲ್ಲಿ ನಮ್ಮ ಸೀನಿಯರ್ ಚೇಂಬರ್ನ ಎಲ್ಲ ಸದಸ್ಯರು, ದೊಡ್ಡ ಸಂಖ್ಯೆಯ ಸದಸ್ಯರು ಏನೇಗೆ ನಮಗೆ ಅಕ್ಷತಾ ಮೇಡಮ್ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನೀರಿಂಗಿಸುವ ಕಾರ್ಯ, ವಾಟರ್ ಹಾರ್ವೆಸ್ಟಿಂಗ್ ಖಂಡಿತವಾಗಿ ಕೂಡ ಬಹಳ ಅಗತ್ಯ. ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ನಿಮ್ಮ ಮಾತಿಗೆ ಒಪ್ಪಿಕೊಂಡು ಆ ಕಾರ್ಯವನ್ನು ಮಾಡ್ತೇವೆ ಎಂಬ ಮಾತನ್ನು ಹೇಳುತ್ತಾ ಇನ್ನೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ನನ್ನ ಒಬ್ಬ ವ್ಯಕ್ತಿಯಿಂದ ಆಗುವಂಥ ಕಾರ್ಯ ಅಲ್ಲ. ಖಂಡಿತವಾಗಿಯೂ ನಮ್ಮ ಒಂದು ತಂಡ ಇದೆ. ಆ ತಂಡ ನಾವು ಒಟ್ಟಾಗಿ, ನಾವು ಜೊತೆಯಾಗಿ ಮುಂದಾದಾಗ ಖಂಡಿತವಾಗಿ ಇನ್ನೊಂದು ರೀಜನ್ ಸ್ಥಾಪನೆಗೆ ನಾವು ಕಾರಣೀಕರ್ತರಾಗಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರ ಸಹಕಾರವನ್ನು ಹೆಚ್ಚಿಸ್ತೇವೆ.